ನೆರೆ ರಾಜ್ಯ ಕೇರಳದಲ್ಲಿ ನೀರಿನಲ್ಲಿ ಹರಡುವಂತಹ ಅಮೀಬಾದ ಸೋಂಕೊಂದು ವ್ಯಾಪಕವಾಗಿ ಹರಡ್ತಾ ಇದೆ. ಹೀಗಾಗಿ ಆ ಸೋಂಕು ನಮ್ಮ ರಾಜ್ಯಕ್ಕೂ ಹರಡಬಹುದು ಅನ್ನುವಂತಹ ಕಾರಣಕ್ಕೆ ರಾಜ್ಯ ಆರೋಗ್ಯ ಇಲಾಖೆ ರಾಜ್ಯದ ಜನರಿಗೆ ಆರೋಗ್ಯದ ಮೇಲೆ ಎಚ್ಚರ ವಹಿಸಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಕೆರೆ ಕುಂಟೆಗಳಲ್ಲಿ ಈಜಾಡುವ ಮುನ್ನ ಒಮ್ಮೆ ಯೋಚಿಸಬೇಕಾಗಿದೆ. ಕೇರಳ ರಾಜ್ಯದಲ್ಲಿ ಪತ್ತೆಯಾಯಿತು ಅಪರೂಪದ ಕಾಯಿಲೆ ಪತ್ತೆಯಾಗಿದೆ. ರಾಜ್ಯ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಕೇರಳದಲ್ಲಿ ಹರಡ್ತಾ ಇದೆ ನೆಗ್ಲೇರಿಯಾ ಫಾವ್ಲೆರಿ ಸೋಂಕು. ಮೆದುಳು ತಿನ್ನುವಂತಹ ಅಮೀಬಾ ಸೋಂಕಿಗೆ 19 ಜನ ಸಾವನ್ನಪ್ಪಿದ್ದಾರೆ ಕೇರಳದಲ್ಲಿ. ರಾಜ್ಯದಲ್ಲಿ ಸದ್ಯ ಯಾವುದೇ ರೀತಿಯ ಸೋಂಕು ಪತ್ತೆಯಾಗಿಲ್ಲ. ಮುಂದಿನ ದಿನಗಳಲ್ಲಿ ಸೋಂಕು ಪತ್ತೆಯಾಗದಂತೆ ಎಚ್ಚರ ವಹಿಸಬೇಕಾಗಿದೆ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮ ವಹಿಸಬೇಕಾಗಿದೆ. ರಾಜ್ಯದ ಜನತೆ ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕಾಗಿದೆ. ಪ್ರಮುಖವಾಗಿ ಈಜಾಡುವಂಥವರು ಕೆರೆ ಕುಂಟೆ ಬಾವಿಗಳಲ್ಲಿ ಈಜಾಡುವಂಥ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ನೀರಿನಲ್ಲಿ ಹರಡುವಂತಹ ಸ್ಟ್ರೈಟ್ ಅವೇ ಬ್ರೈನನ್ನು ತಿನ್ನುವಂತಹ ಮೆದುಳನ್ನು ನಾಶಪಡಿಸುವಂತಹ ಅಮೀಬಾದ ಸೋಂಕೊಂದು ನೆರೆ ರಾಜ್ಯ ಕೇರಳದಲ್ಲಿ ಪತ್ತೆಯಾಗಿದೆ. ಅಲ್ಲಿ 61 ಜನರಲ್ಲಿ ಈ ಸೋಂಕು ಪತ್ತೆಯಾಗಿ 19 ಜನ ಸಾವನ್ನಪ್ಪಿದ್ದಾರೆ. ಬಹಳ ದೂರ ಏನಿಲ್ಲ ನಮ್ಮ ರಾಜ್ಯಕ್ಕೂ ಹರಡುವಂಥದ್ದು. ಹೀಗಾಗಿ ಬಹಳ ಹುಷಾರಾಗಿರಬೇಕು ಅಂತ ರಾಜ್ಯ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವನ್ನು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಈ ಸೋಂಕು ಎಲ್ಲೂ ಕೂಡ ಪತ್ತೆಯಾಗಿಲ್ಲ. ಸಾಮಾನ್ಯವಾಗಿ ನಿಂತಹ ನೀರಿನಲ್ಲಿ ಈ ಒಂದು ಸೋಂಕು ಕಂಡುಬರುತ್ತಂತೆ. ಈ ಸೋಂಕಿನಿಂದ ನೇರವಾಗಿ ನರವ್ಯೂಹದ ಮೇಲೆ ಪರಿಣಾಮ ಬೀರುತ್ತೆ. 3 ತಿಂಗಳ ಶಿಶುವಿನಿಂದ ಹಿಡಿದು ವೃದ್ಧರವರೆಗೂ ಈ ಸೋಂಕು ಪತ್ತೆಯಾಗುತ್ತಂತೆ. ಈಜುವಾಗ ಮೂಗಿನ ಮೂಲಕ ದೇಹವನ್ನು ಪ್ರವೇಶಿಸುತ್ತೆ ಈ ಒಂದು ಸೋಂಕು. ಆದರೆ ಈ ಸೋಂಕು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವುದಿಲ್ಲ. ತಲೆನೋವು, ಜ್ವರ, ವಾಕರಿಕೆ ಬರುವುದು ಮತ್ತು ವಾಂತಿ ಸೋಂಕು ತಗಲಿದಂತಹ 1 ರಿಂದ 9 ದಿನಗಳಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣ. ಈ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಈ ಸ್ಟಾಗ್ನೆಂಟ್ ವಾಟರ್ ಬಾಡೀಸ್ ಅಂತ ಕರಿತೀವಿ. ನಿಂತಲ್ಲೇ ನೀರು ನಿಂತಿರುತ್ತೆ. ಉದಾಹರಣೆಗೆ ಕೃಷಿ ಹೊಂಡ, ಅಂಥ ಜಾಗಗಳಲ್ಲಿ ತಾವು ಈಜಾಡಬೇಕಾದ್ರೆ ಎಚ್ಚರ ವಹಿಸಬೇಕಾಗತ್ತೆ. ಆರೋಗ್ಯ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಮೂಗಿನ ಮುಖೇನ ಅದು ಹರಡಿ ಆ ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ಆ ರೋಗ ಹರಡೋದಿಲ್ಲ. ಬಟ್ ಆ ಸೋಂಕು ತಗಲಿದ 1 ರಿಂದ 9 ದಿನಗಳಲ್ಲಿ ಕೆಲವು ರೋಗ ಲಕ್ಷಣಗಳು ಕಾಣಿಸಿಕೊಳ್ತವೆ. ವಾಂತಿ, ವಾಕರಿಕೆ, ತಲೆನೋವು, ಜ್ವರ ಇದೆಲ್ಲವೂ ಕೂಡ ಈ ಒಂದು ಸೋಂಕಿನ ಲಕ್ಷಣಗಳು. ಹೀಗಾಗಿ ಸ್ಟಾಗ್ನೆಂಟ್ ವಾಟರ್ ಬಾಡೀಸ್ನಲ್ಲಿರಬಹುದು, ಕೃಷಿ ಹೊಂಡ, ಕೆರೆ, ಕಟ್ಟೆ, ಬಾವಿ, ಬಹಳ ಹುಷಾರಾಗಿರಬೇಕಾಗುತ್ತೆ ಈಜು ಪ್ರಿಯರು.